ನಿಮ್ಗಾದ್ರೂ ನಿಮ್ಮ ಸಿನಿಮಾದಲ್ಲಿ ನನಗೆ ನಿಮ್ಮ ಪಾತ್ರ ತುಂಬಾ ಖುಷಿ ಕೊಟ್ಟದ್ದು ರಾಬರ್ಟ್. ನೋಡಿ ಅದು ನಟನೆ ಅಲ್ವಾ, ಎಂತ ಕಲಾವಿದ ಆ ರೀತಿಯಾದಂತ ಒಂದು ಪಾತ್ರಕ್ಕೆ ಹೋಗೋದು ಅದು ಒಂದು ಚಾಲೆಂಜ್. ಆ ರೀತಿ ಪಾತ್ರವನ್ನ ಮಾಡ್ಬೇಕು ಅಂತ ನಿರ್ದೇಶಕರು ಯೋಚನೆ ಮಾಡ್ತಾರಲ್ಲ, ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಇವ್ರು ಮಾಡ್ತಾರೆ ಸ್ವಾಮಿ, ಇವ್ನು ಮಾಡ್ತಾನೆ ಅಂತ ಮಾಡಿಸ್ತಾರಲ್ಲ, ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ಕಲಾವಿದ್ರಂತ ಪ್ರೂವ್ ಮಾಡ್ಕೊಂಡಿದ್ದೀರಾ. ಸೊ ನಾನು ಆಗ್ಲಿಂದ ಚೇರ್ಪೇಟೆಗೆ ಡೈಲಾಗ್ ಕೊಟ್ರೆ ಅಷ್ಟೇ ಮಾಡ್ತಾರೆ, ಇನ್ನೇನು ಮಾಡಲ್ಲ, ಅದಂಗ್ ಡಿಸೈಡ್ ಮಾಡ್ತೀರಾ? ಅವ್ನು ಮಾಡ್ತಾರ ಅವರು ರಾಬರ್ಟ್ ಅಲ್ಲಿ ಮಾಡಿದ್ದಾರೆ. ಇನ್ನೊಂದು ಪಿಕ್ಚರ್ ಮಾಡಿದ್ದಾರೆ ನಂಗೆ ಗೊತ್ತು, ಇಡೀ ಸಿನಿಮಾ ಮೂಗ. ಆಮೇಲೆ ಏನು ಅಂದ್ರೆ ಡಬ್ಬಿಂಗ್ ಹೋಗಿದ್ರಂತೆ, ಏನ್ ಮಾತಾಡಿದೆ ಅಂದ್ರೆ ಅದ್ ಮಾತಾಡ ಕಲಾವಿದನ ಪಾತ್ರದ ಪರಕಾಯ ಪ್ರವೇಶ. ಅದು ಆಕ್ಚುಲಿ ರಾಬರ್ಟ್ ಬಂದು ನಾನು ತರುಣಣ್ಣನ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಪಾತ್ರನ ಶಿವರಾಜ್ ಕೇರಪೇಟೆ ಕಾಮಿಡಿ ಕಿಲಾಡಿಯಿಂದ ಬಂದಿರೋಂತನು, ಬಾಕಿ ಸಿನಿಮಾಗಳು ಮಾಡ್ತಿದ್ದಾನೆ, ಕಾಮಿಡಿ ಮಾಡ್ತಿದ್ದಾನು. ಇವನಿಗೆ ಈ ಪಾತ್ರ ಕೊಟ್ರೆ ಮಾಡ್ತಾನೆ ಇವನು ಅನ್ನೋ ನಂಬಿಕೆ ಅವ್ರಿಗಿತ್ತಲ್ಲ. ಒಂದ್ ಕಡೆ ನಗಿಸ್ತೀರಾ, ಅಳಿಸ್ತೀರಾ, ಎರಡು ಇದೆ ಆ ಪಾತ್ರದಲ್ಲಿ. ಪಾತ್ರ ಬರ್ದಿರ್ತಲ್ಲ, ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಆ ಬರೀಬೇಕು, ಆ ಬರ್ದಾಗ ಇವ್ರು ಮಾಡಿದ್ರೆ ಹೆಂಗಾಗತ್ತೆ ಅಂತ ಗೊತ್ತಿರುತ್ತೆ. ನಮ್ಗೆ ಹೆಂಗ್ ಗೊತ್ತಾ, ನಾವು ಪಾತ್ರ ಯೋಚನೆ ಮಾಡಲ್ಲ. ನೀವ್ ಯೋಚನೆ ಮಾಡಿದ್ರೆ ನಾವು ಒಳಗ್ ಬರ್ತೀವಿ, ನಾವು ನಟಿಸ್ತೀವಿ, ನಮ್ಗೆ ಚೆನ್ನಾಗಿ ಸಿಕ್ತು ಅಂದ್ರೆ ಇನ್ನೂ ಇಂಪ್ರೂವೈಸ್ ಮಾಡ್ತೀವಿ. ದರ್ಶನ್ ಸರ್ಗುನು ನಾನು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಕೆಲವೊಂದಷ್ಟು ವಿಷಯಗಳನ್ನ ಅವರು ಕೂಡ ಬಂದು ಹೇಳ್ತಿದ್ರು. ಕೇರ್ಪೇಟೆ ಅವರೇ ಒಂದು ಕೆಟ್ಟ ಐಡಿಯಾ ಕೊಡ್ತೀನಿ, ಅವ್ರು ಹೇಳ್ದಂಗೆ ಕೆಟ್ಟ ಐಡಿಯಾ ಕೊಡ್ತೀನಿ, ಇಷ್ಟ ಅದೇ ತಗೊಳ್ಳಿ ಇಲ್ಲಾಂದ್ರೆ ಬೇಡ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಕಿವಿರು ಒಂದಷ್ಟು ವಿಷಯ ಹೇಳ್ಬಿಟ್ಟು ಅವರು ಅಂದ್ರೆ ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ. ನಾನು ತಪ್ಪು ಮಾಡ್ತಿರೋದನ್ನ ಕರೆಕ್ಟ್ ಮಾಡ್ಕೊಂಡಿದ್ದೆ ಅವ್ರು ಹೇಳಿದ್ಮೇಲೆ. ಏನಿಗೆ ಗೊತ್ತಾ, ನಿಮ್ ನೋಡೋ ರೀತಿ ಬೇರೆ ಬೇರೆ ಆಗ್ತಾ ಇರುತ್ತೆ. ಹೌದು ಹಿಂಗ್ ಮಾಡಿದ್ರು ಚೆನ್ನಾಗಿರುತ್ತಲ್ಲ ಅಂತ ನಾವು ಮಾಡಿದೀವಲ್ಲ. ಈ ಶಿವನ ಹಿಂಗೆ ಈ ತರ ಡೈಲಿ ಚೆನ್ನಾಗಿರುತ್ತಲ್ಲ ಅಂತ ಅನ್ಸುತ್ತೆ. ನಾವು ಹೇಳ್ತೀನಿ, ಶಿವನ ಬೇಜಾರ್ ಮಾಡ್ಕೊಬೇಡ, ಹಿಂಗ್ ಹೇಳು ಚೆನ್ನಾಗಿರುತ್ತೆ, ಚೆನ್ನಾಗೈತಲ್ಲ ಈ ತರನೇ ಅವ್ರಿಗೆ ಸಾರು ಕೂಡ ಈ ತರನೇ. ನಿಮ್ಗಾದ್ರೂ ನಿಮ್ಮ ಸಿನಿಮಾದಲ್ಲಿ ನನಗೆ ನಿಮ್ಮ ಪಾತ್ರ ತುಂಬಾ ಖುಷಿ ಕೊಟ್ಟದ್ದು ರಾಬರ್ಟ್. ನೋಡಿ ಅದು ನಟನೆ ಅಲ್ವಾ, ಎಂತ ಕಲಾವಿದ ಆ ರೀತಿಯಾದಂತ ಒಂದು ಪಾತ್ರಕ್ಕೆ ಹೋಗೋದು ಅದು ಒಂದು ಚಾಲೆಂಜ್. ಆ ರೀತಿ ಪಾತ್ರವನ್ನ ಮಾಡ್ಬೇಕು ಅಂತ ನಿರ್ದೇಶಕರು ಯೋಚನೆ ಮಾಡ್ತಾರಲ್ಲ, ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಇವ್ರು ಮಾಡ್ತಾರೆ ಸ್ವಾಮಿ, ಇವ್ನು ಮಾಡ್ತಾನೆ ಅಂತ ಮಾಡಿಸ್ತಾರಲ್ಲ, ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ಕಲಾವಿದ್ರಂತ ಪ್ರೂವ್ ಮಾಡ್ಕೊಂಡಿದ್ದೀರಾ. ಸೊ ನಾನು ಆಗ್ಲಿಂದ ಚೇರ್ಪೇಟೆಗೆ ಡೈಲಾಗ್ ಕೊಟ್ರೆ ಅಷ್ಟೇ ಮಾಡ್ತಾರೆ, ಇನ್ನೇನು ಮಾಡಲ್ಲ, ಅದಂಗ್ ಡಿಸೈಡ್ ಮಾಡ್ತೀರಾ? ಅವ್ನು ಮಾಡ್ತಾರ ಅವರು ರಾಬರ್ಟ್ ಅಲ್ಲಿ ಮಾಡಿದ್ದಾರೆ. ಇನ್ನೊಂದು ಪಿಕ್ಚರ್ ಮಾಡಿದ್ದಾರೆ ನಂಗೆ ಗೊತ್ತು, ಇಡೀ ಸಿನಿಮಾ ಮೂಗ. ಆಮೇಲೆ ಏನು ಅಂದ್ರೆ ಡಬ್ಬಿಂಗ್ ಹೋಗಿದ್ರಂತೆ, ಏನ್ ಮಾತಾಡಿದೆ ಅಂದ್ರೆ ಅದ್ ಮಾತಾಡ ಕಲಾವಿದನ ಪಾತ್ರದ ಪರಕಾಯ ಪ್ರವೇಶ. ಅದು ಆಕ್ಚುಲಿ ರಾಬರ್ಟ್ ಬಂದು ನಾನು ತರುಣಣ್ಣನ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಪಾತ್ರನ ಶಿವರಾಜ್ ಕೇರಪೇಟೆ ಕಾಮಿಡಿ ಕಿಲಾಡಿಯಿಂದ ಬಂದಿರೋಂತನು, ಬಾಕಿ ಸಿನಿಮಾಗಳು ಮಾಡ್ತಿದ್ದಾನೆ, ಕಾಮಿಡಿ ಮಾಡ್ತಿದ್ದಾನು. ಇವನಿಗೆ ಈ ಪಾತ್ರ ಕೊಟ್ರೆ ಮಾಡ್ತಾನೆ ಇವನು ಅನ್ನೋ ನಂಬಿಕೆ ಅವ್ರಿಗಿತ್ತಲ್ಲ. ಒಂದ್ ಕಡೆ ನಗಿಸ್ತೀರಾ, ಅಳಿಸ್ತೀರಾ, ಎರಡು ಇದೆ ಆ ಪಾತ್ರದಲ್ಲಿ. ಪಾತ್ರ ಬರ್ದಿರ್ತಲ್ಲ, ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಆ ಬರೀಬೇಕು, ಆ ಬರ್ದಾಗ ಇವ್ರು ಮಾಡಿದ್ರೆ ಹೆಂಗಾಗತ್ತೆ ಅಂತ ಗೊತ್ತಿರುತ್ತೆ. ನಮ್ಗೆ ಹೆಂಗ್ ಗೊತ್ತಾ, ನಾವು ಪಾತ್ರ ಯೋಚನೆ ಮಾಡಲ್ಲ. ನೀವ್ ಯೋಚನೆ ಮಾಡಿದ್ರೆ ನಾವು ಒಳಗ್ ಬರ್ತೀವಿ, ನಾವು ನಟಿಸ್ತೀವಿ, ನಮ್ಗೆ ಚೆನ್ನಾಗಿ ಸಿಕ್ತು ಅಂದ್ರೆ ಇನ್ನೂ ಇಂಪ್ರೂವೈಸ್ ಮಾಡ್ತೀವಿ. ದರ್ಶನ್ ಸರ್ಗುನು ನಾನು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಕೆಲವೊಂದಷ್ಟು ವಿಷಯಗಳನ್ನ ಅವರು ಕೂಡ ಬಂದು ಹೇಳ್ತಿದ್ರು. ಕೇರ್ಪೇಟೆ ಅವರೇ ಒಂದು ಕೆಟ್ಟ ಐಡಿಯಾ ಕೊಡ್ತೀನಿ, ಅವ್ರು ಹೇಳ್ದಂಗೆ ಕೆಟ್ಟ ಐಡಿಯಾ ಕೊಡ್ತೀನಿ, ಇಷ್ಟ ಅದೇ ತಗೊಳ್ಳಿ ಇಲ್ಲಾಂದ್ರೆ ಬೇಡ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಕಿವಿರು ಒಂದಷ್ಟು ವಿಷಯ ಹೇಳ್ಬಿಟ್ಟು ಅವರು ಅಂದ್ರೆ ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ. ನಾನು ತಪ್ಪು ಮಾಡ್ತಿರೋದನ್ನ ಕರೆಕ್ಟ್ ಮಾಡ್ಕೊಂಡಿದ್ದೆ ಅವ್ರು ಹೇಳಿದ್ಮೇಲೆ. ಏನಿಗೆ ಗೊತ್ತಾ, ನಿಮ್ ನೋಡೋ ರೀತಿ ಬೇರೆ ಬೇರೆ ಆಗ್ತಾ ಇರುತ್ತೆ. ಹೌದು ಹಿಂಗ್ ಮಾಡಿದ್ರು ಚೆನ್ನಾಗಿರುತ್ತಲ್ಲ ಅಂತ ನಾವು ಮಾಡಿದೀವಲ್ಲ. ಈ ಶಿವನ ಹಿಂಗೆ ಈ ತರ ಡೈಲಿ ಚೆನ್ನಾಗಿರುತ್ತಲ್ಲ ಅಂತ ಅನ್ಸುತ್ತೆ. ನಾವು ಹೇಳ್ತೀನಿ, ಶಿವನ ಬೇಜಾರ್ ಮಾಡ್ಕೊಬೇಡ, ಹಿಂಗ್ ಹೇಳು ಚೆನ್ನಾಗಿರುತ್ತೆ, ಚೆನ್ನಾಗೈತಲ್ಲ ಈ ತರನೇ ಅವ್ರಿಗೆ ಸಾರು ಕೂಡ ಈ ತರನೇ.